ನಿಗೂಢ ಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಹಾಲಿವುಡ್ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಜೀವಿಗಳನ್ನು ಅಂದರೆ ಆನೆಕೊಂಡಂತಹ ಜೀವಿಗಳನ್ನು ನೋಡಿರ್ತೀರಿ. ಆದರೆ ನಿಮಗಿದು ಗೊತ್ತಾ, ನಮ್ಮ ಭೂಮಿಯ ಮೇಲೆ ಇದುವರೆಗೆ ನೋಡಿದಂಥ ಹಾವು ಎಷ್ಟು ಅಡಿ ಇರುತ್ತೆ ಆ್ಯಂಡ್ ಎಲ್ಲಿದೆ ಅಂತ? ಚಿಕ್ಕ ಜೇಡುಗಳು ಕೂಡ 6 ಅಡಿಗಳಿಗಿಂತಲೂ ದೊಡ್ಡದಾಗಿರುತ್ತದೆ. ಇಷ್ಟು ದೊಡ್ಡ ಜೀವಿಗಳು ಎಲ್ಲಿವೆ? ಇಷ್ಟು ದೊಡ್ಡ ಜೀವಿಗಳು ಚಿಕ್ಕ ಚಿಕ್ಕ ಕಾಡುಗಳಲ್ಲಂತೂ ಇರಲು ಸಾಧ್ಯವಿಲ್ಲ. ಅಂದರೆ ಇಷ್ಟು ದೊಡ್ಡ ದೊಡ್ಡ ಭಯಾನಕ ಜೀವಿಗಳು ಎಲ್ಲಿರುತ್ತವೆ ಗೊತ್ತಾ? ಇವೆಲ್ಲವೂ ಕೂಡ ದ ಲಂಗ್ಸ್ ಆಫ್ ದ ಅರ್ತ್ ಅಂತ ಕರೆಯುವ ವಿಶಾಲವಾದ ಅರಣ್ಯ ಅಮೆಜಾನ್ ಕಾಡಲ್ಲಿ ಕಾಣಸಿಗುತ್ತವೆ. ಅಮೆಜಾನ್ ಫಾರೆಸ್ಟ್, ಇದನ್ನು ರೈನ್ ಫಾರೆಸ್ಟ್ ಅಂತ ಕೂಡ ಕರೆಯಲಾಗುತ್ತೆ. ಈ ಕಾಡು ಎಷ್ಟು ದೊಡ್ಡದಾಗಿದೆ ಅಂದರೆ ಈ ಒಂದು ಕಾಡು 20% ಆಕ್ಸಿಜನನ್ನು ನೀಡುತ್ತದೆ. ಆ್ಯಂಡ್ ಈ ಅರಣ್ಯದ ಬಗ್ಗೆ ವಿಜ್ಞಾನಿಗಳಿಗೂ ಕೂಡ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಇಲ್ಲಿ ಅದೆಷ್ಟು ರಹಸ್ಯಗಳು ಅಡಗಿವೆ, ಯಾರಿಗೂ ಕೂಡ ಈ ರಹಸ್ಯಗಳು ಊಹಿಸಲು ಆಗ್ತಿಲ್ಲ. ಅಮೆಜಾನ್ ಫಾರೆಸ್ಟ್ನಲ್ಲಿ ಹಲವು ಶತಮಾನಗಳಿಂದಲೂ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ತಾನೇ ಬಂದಿದ್ದಾರೆ. ಆ್ಯಂಡ್ ರಿಸರ್ಚ್ ಮಾಡಿದ ಪ್ರತಿ ಬಾರಿಯೂ ಯಾವುದೋ ಒಂದು ಹೊಸ ವಿಷಯ ಹೊರ ಬರ್ತಾನೇ ಇದೆ. ಅದು ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸುವಂತೆ ಮಾಡ್ತೀವಿ. ಕೆಲವು ಸೈಂಟಿಸ್ಟ್ಗಳು ಏನು ಹೇಳ್ತಾರೆ ಅಂದರೆ, ನಾವು ನೋಡಿದ ಜೀವಿಗಳು ಕೆಲವು ವಿಚಿತ್ರ ಸಂಗತಿಗಳು ಹೊರಗೆ ಕಾಣಲು ಅಸಾಧ್ಯ ಎಂದು. ಅಮೆಜಾನ್ ಫಾರೆಸ್ಟ್ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಅದರಲ್ಲಿ 4 ಕೋಟಿ ಚದರ ಕಿಲೋಮೀಟರ್ ಪ್ರದೇಶ, ಅಂದರೆ ಅದು ಒಂದು ಸಂಪೂರ್ಣ ಒಂದು ಖಂಡದಷ್ಟು ದೊಡ್ಡದಾಗಿದೆ ಮತ್ತು ಅದು ಒಂದು ಸಪ್ರೇಟ್ ಪ್ರಪಂಚವೇ ಆಗಿದೆ. ಇದರ ಬಗ್ಗೆ ನಮಗೆ ತುಂಬ ಅಂದರೆ ತುಂಬ ಕಡಿಮೆ ಗೊತ್ತು. ಹಾಗಾದರೆ ಈ ಫಾರೆಸ್ಟ್ ಎಲ್ಲಿದೆ? ಈ ಅಮೆಜಾನ್ ಕಾಡಲ್ಲಿ ಯಾವ ಜೀವಿಗಳು ವಾಸ ಮಾಡ್ತಿವೆ? ಅಲ್ಲಿನ ವಿಚಿತ್ರ ರಹಸ್ಯಗಳೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಮುಂದುವರಿಸೋಣ. ಸೊ ಮೊದಲು ಈ ಅಮೆಜಾನ್ ಕಾಡು ಎಲ್ಲಿದೆ ಅಂತ ನೋಡೋಣ. ಇದು ದಕ್ಷಿಣ ಅಮೆರಿಕದ 9 ದೇಶದಲ್ಲಿ ಹರಡಿಕೊಂಡಿದೆ. ಈ ಕಾಡಲ್ಲಿ ಕಾಣುವ ಕೆಲವು ಟ್ರೀಸ್ಗಳು ಸಾಮಾನ್ಯವಾಗಿರುತ್ತವೆ ಮತ್ತು ಇನ್ನು ಕೆಲವು ವಿಷಪೂರಿತವಾಗಿರುತ್ತವೆ. ಇದು ಸಹಜವಾದ ವಿಷಯ, ಯಾಕಂದರೆ ಇಷ್ಟು ದೊಡ್ಡ ಕಾಡಿನಲ್ಲಿರುವ ಮರಗಳು ಕೂಡ ಭಯಂಕರವಾಗಿ ಇರುತ್ತವೆ. ಆದರೆ ಇಲ್ಲಿ ವಿಚಿತ್ರವೇನೆಂದರೆ ನಡೆದಾಡುವ ಮರಗಳಿವೆ. ಇವುಗಳನ್ನು ವಾಕಿಂಗ್ ಟ್ರೀಸ್ ಅಂತ ಕರೀತಾರೆ. ನೀವು ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿರಬಹುದು. ಅದರಲ್ಲಿ ಮರಗಳು ಸಡನ್ನಾಗಿ ನಡೆಯುವುದಕ್ಕೆ ಶುರು ಮಾಡ್ತವೆ. ಈ ರೀತಿ ಕೇವಲ ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, ರಿಯಲ್ ಆಗಿ ಕೂಡ ಮರಗಳು ಮೂವ್ ಆಗುತ್ತವೆ. ಇದನ್ನು ನಾವು ಹೇಳ್ತಾ ಇಲ್ಲ, ಕೆಲವು ವರ್ಷಗಳಿಂದ ಅಮೆಜಾನ್ ಕಾಡಲ್ಲಿ ಸಂಶೋಧನೆ ಮಾಡ್ತಿರುವ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಕೆಲವು ಸೈಂಟಿಸ್ಟ್ಗಳ ನಂಬಿಕೆ ಏನೆಂದರೆ ಈ ಕಾಡಿನಲ್ಲಿ ಕೆಲವು ಮರಗಳು ನಡೆಯುತ್ತವೆ ಎಂದು. ಬಟ್ ಇವು ಹಾಲಿವುಡ್ ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಇರಲ್ಲ. ಇವು ಮೂವ್ ಆಗುವ ಸ್ಪೀಡ್ ತುಂಬ ಸ್ಲೋ ಆಗಿ ಇರುತ್ತೆ. ಇಂಥ ಮರಗಳ ಮೇಲೆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ತಾನೇ ಇದ್ದಾರೆ. ಈ ಮರದ ಕಾಂಡ ಸೂರ್ಯನ ಕಿರಣಗಳು ಯಾವ ದಿಕ್ಕಿಗೆ ಬೀಳುತ್ತೋ ಅದೇ ದಿಕ್ಕಿಗೆ ಬೆಳೀತಾ ಹೋಗ್ತಿದೆ. ಹೀಗೆ ಬೆಳೀತಾ ಹೋದಂತೆ ಅದರ ಮೊದಲ ಬೇರು ಸತ್ತು ಹೋಗಿ ಬೇರೆ ಜಾಗದಲ್ಲಿ ಹೊಸ ಬೇರು ಬೆಳೆಯುತ್ತೆ. ಹೀಗೆ ಈ ಮರ ಅದರ ಮೊದಲ ಸ್ಥಾನಕ್ಕಿಂತ ಸ್ವಲ್ಪ ಮುಂದೆ ಹೋಗುತ್ತೆ. ಆದರೆ ಈ ಪ್ರಕ್ರಿಯೆ ಕೇವಲ 2-3 ದಿನಗಳಲ್ಲಿ ಆಗೋದಿಲ್ಲ, ಸುಮಾರು 3 ತಿಂಗಳು ಸಮಯ ಹಿಡಿಯುತ್ತೆ. ಇದೇ ಕಾರಣದಿಂದ ಈ ಮರವನ್ನು ವಾಕಿಂಗ್ ಟ್ರೀಸ್ ಎಂದು ಕರೆಯಲಾಗುತ್ತೆ. ಈ ಮರವು ಕೇವಲ ಅಮೆಜಾನ್ ಕಾಡಲ್ಲಿ ಮಾತ್ರ ಕಾಣಸಿಗುತ್ತವೆ. ಫ್ರೆಂಡ್ಸ್, ಈಗ ನಾವು ಅದೇ ಕಾಡಿನಲ್ಲಿರುವ ಬಾಯ್ಲಿಂಗ್ ರಿವರ್ ಬಗ್ಗೆ ತಿಳಿದುಕೊಳ್ಳೋಣ. ಅಮೆಜಾನ್ ಫಾರೆಸ್ಟನ್ನು ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಕಾಡು ಎಂದು ಹೇಳುತ್ತಾರೆ. ಯಾಕಂದರೆ ಇಲ್ಲಿ ಬಹಳ ವಿಚಿತ್ರವಾದ ಮತ್ತು ಎಷ್ಟೋ ಭಯಾನಕವಾದ ಮರಗಿಡಗಳು ಮತ್ತು ಎಷ್ಟೋ ಜೀವರಾಶಿಗಳಿವೆ. ಈ ವಿಷಯದಲ್ಲಿ ಇಲ್ಲಿರುವ ನೀರು ಕೂಡ ಇಂಜಿರಿಯಲ್ಲ. ಅಮೆಜಾನ್ ಕಾಡಿನಲ್ಲಿ ಹರಿಯುವ ಬಾಯ್ಲಿಂಗ್ ರಿವರ್ ಕೂಡ ಅಷ್ಟೇ. ಯಾಕಂದರೆ ಈ ನದಿ ಪ್ರತಿದಿನ ಕುದಿತಾನೇ ಇರುತ್ತೆ, ಅಂದರೆ ಬಾಯ್ಲ್ ಆಗ್ತಾನೇ ಇರುತ್ತೆ. ಈ ರಿವರ್ನಲ್ಲಿರುವ ನೀರು ಯಾವಾಗಲೂ 80ರಿಂದ 100 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ಈ ನದಿ ಕೂಡ ಅಮೆಜಾನ್ ಕಾಡಿನಂತೆ ತುಂಬ ಅಪಾಯಕರವಾದ ನದಿ. ಈ ನದಿ ಅಮೆಜಾನ್ ಕಾಡಿನ ಮಧ್ಯಭಾಗದಲ್ಲಿ ಹರಿಯುತ್ತೆ. ಹಾಗಾದರೆ ಈ ನದಿಯ ನೀರು ಯಾಕೆ ಬಯಲಾಗುತ್ತೆ ಅಂತ ಇಂದಿಗೂ ನಾವು ತಿಳಿದುಕೊಳ್ಳೋಕ್ಕೆ ಆಗ್ತಿಲ್ಲ. ಈ ರೈನ್ ಫಾರೆಸ್ಟ್ ಎಷ್ಟು ದೊಡ್ಡದಾಗಿರುತ್ತಂದರೆ ಇದು ಪೂರ್ತಿಯಾಗಿ 9 ದೇಶಗಳಲ್ಲಿ ವಿಸ್ತರಿಸಿದೆ. ಇಷ್ಟು ದೊಡ್ಡ ರೈನ್ ಫಾರೆಸ್ಟ್ನಲ್ಲಿ ಕೆಲವು ಸೈಂಟಿಸ್ಟ್ಗಳು 16 ವರ್ಷಗಳಿಂದ ರಿಸರ್ಚ್ ಮಾಡ್ತಾನೆ ಬಂದಿದ್ದಾರೆ. ಸೊ ಈ ಫಾರೆಸ್ಟ್ನಲ್ಲಿ ರಿಸರ್ಚ್ ಮಾಡ್ತಿರುವ ಒಬ್ಬ ಸೈಂಟಿಸ್ಟ್ ಒಂದು ವಿಚಿತ್ರ ಜೀವಿಯನ್ನು ನೋಡ್ತಾನೆ. ಅದು ಹೇಗಿರುತ್ತೆ ಅಂದರೆ ಅರ್ಧ ಭಾಗ ಮನುಷ್ಯ, ಇನ್ನೂ ಅರ್ಧ ಭಾಗ ಚಿಂಪಾಂಜಿಯ ಹಾಗೆ ಇರುತ್ತಂತೆ. ಇದರ ಎತ್ತರ ಸುಮಾರು 12 ಫೀಟ್ಗಳವರೆಗೆ ಇರುತ್ತಂತೆ. ಈ ಜಾತಿಯ ಜೀವಿಗಳನ್ನು ಮೆರಿಕಾಕ್ಸಿ ಎಂದು ಕರೆಯಲಾಗುತ್ತೆ. ಈ ಸೈಂಟಿಸ್ಟ್ ಹೇಳ್ತಾ ಇರೋದೇನೆಂದರೆ, ಇವರು ಅಮೆಜಾನ್ ಕಾಡಿನಲ್ಲಿ ರಿಸರ್ಚ್ ಮಾಡ್ತಿರುವ ಸಮಯದಲ್ಲಿ ಮೆರಿಕಾಕ್ಸಿಗೆ ಸಂಬಂಧಿಸಿದ ಒಂದು ಜೀವಿ ಸಿಗುತ್ತೆ. ಆ ಜೀವಿ ಈ ಬ್ರಿಟಿಷ್ ಸೈಂಟಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನಿಸುತ್ತೆ. ಆದರೆ ಆತ ನೆಲದ ಮೇಲೆ ಮಲ್ಕೊಂಡು ಗನ್ನಿಂದ ಫೈರ್ ಮಾಡ್ತಾನೆ.
ಆ ಸೌಂಡ್ಗೆ ಈ ಮೇರಿಕಾಕ್ಸಿ ಭಯಪಟ್ಟು ಓಡಿ ಹೋಗುತ್ತೆ. ಇದಾದ ನಂತರ ಆ ಕಾಡಿನಿಂದ ಆತ ಹೊರಗೆ ಬಂದುಬಿಡ್ತಾನೆ. ಇನ್ನೊಂದು ವಿಷಯ ಕೂಡ ಹೇಳ್ತಾನೆ, ಮೇರಿಕಾಕ್ಸಿ ಜೀವಿಗಳು ಗುಂಪು ಗುಂಪಾಗಿ ಜೀವಿಸ್ತವಂತೆ. ಫ್ರೆಂಡ್ಸ್, ನಿಮಗೆ ಅರ್ಥ ಆಗಿರುತ್ತೆ, ಅಮೆಜಾನ್ ಫಾರೆಸ್ಟ್ನಲ್ಲಿ ಭಯಂಕರವಾಗಿರುವುದು ಕೇವಲ ಮರಗಳಷ್ಟೇ ಅಲ್ಲ, ಇಲ್ಲಿರುವ ಜೀವಿಗಳು ಕೂಡ ಅದಕ್ಕಿಂತ ದೊಡ್ಡ ಅಪಾಯಕಾರಿ. ತುಂಬ ಸೈಂಟಿಸ್ಟ್ಗಳು ಹೇಳ್ತಿರುವುದೇನೆಂದರೆ, ಈ ಅಮೆಜಾನ್ ಫಾರೆಸ್ಟ್ನಲ್ಲಿ ಹೊರ ಜಗತ್ತಿನಲ್ಲಿ ಎಲ್ಲೂ ನೋಡದ ದೊಡ್ಡ ದೊಡ್ಡ ಹಾವುಗಳು ಇರುತ್ತವೆ ಎಂದು. ಇಲ್ಲಿವರೆಗೆ ನಮ್ಮ ಭೂಮಿಯ ಮೇಲೆ ನೋಡಿದ ಅತಿ ದೊಡ್ಡ ಹಾವು ಆನೆಕೊಂಡ. ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಆನೆಕೊಂಡ ಹಾವಿನ ಉದ್ದ 30 ಅಡಿವರೆಗೆ ಇರುತ್ತೆ. ಆದರೆ 1907ರಲ್ಲಿ ಅಮೆಜಾನಲ್ಲಿ ರಿಸರ್ಚ್ ಮಾಡಿದ ಒಬ್ಬ ಸೈಂಟಿಸ್ಟ್ ಏನು ಹೇಳ್ತಾರೆ ಅಂದರೆ, ಆತ ಅಮೆಜಾನ್ ಫಾರೆಸ್ಟ್ನಲ್ಲಿ 70 ಫೀಟ್ ಉದ್ದವಿರುವ ಹಾವನ್ನು ನೋಡಿದ್ದೇನೆ ಎಂದು. ಅಮೆಜಾನ್ನಲ್ಲಿ ಇಷ್ಟು ದೊಡ್ಡ ಹಾವು ಇರೋದಂದರೆ ನಿಜಕ್ಕೂ ಅಮೆಜಾನ್ ಕಾಡನ್ನು ಇನ್ನೂ ನಿಗೂಢವಾಗಿಸುತ್ತೆ. ಕೆಲವು ಸಾವಿರಾರು ವರ್ಷಗಳ ಹಿಂದೆ ಅಳಿದು ಹೋದ ಅತಿ ದೊಡ್ಡ ಹಾವು ಟೈಟಾನೋಬೋದ ಉದ್ದ 42 ಅಡಿ ಇರುತ್ತೆ. ಇಲ್ಲಿವರೆಗೆ ಭೂಮಿಯ ಮೇಲೆ ಬದುಕಿದ ಅತಿ ದೊಡ್ಡ ಹಾವು ಎಂದು ಹೇಳ್ತಾರೆ. ಆದರೆ ಈ ಸೈಂಟಿಸ್ಟ್ ಹೇಳೋ ಪ್ರಕಾರ ಈ ಹಾವು ಟೈಟಾನೋಬೋದ ರೆಕಾರ್ಡ್ ಬ್ರೇಕ್ ಮಾಡಿದೆ ಅನಿಸುತ್ತೆ. ಇನ್ನು ಕೆಲವು ಜನ ವಿಜ್ಞಾನಿಗಳ ನಂಬಿಕೆ ಏನಂದರೆ, ಅಮೆಜಾನ್ನಲ್ಲಿ ಇದಕ್ಕಿಂತ ಉದ್ದವಿರುವ ಹಾವುಗಳು ಇರುವ ಅವಕಾಶಗಳಿವೆಂತೆ. ಬಟ್ ಇಲ್ಲಿ ಒಂದು ಮಾತು ಹೇಳ್ಬೋದು, ಅದೇನೆಂದರೆ ಭೂಮಿಯ ಮೇಲೆ ಇರುವ ಅತಿ ದೊಡ್ಡ ಹಾವು ಅಮೆಜಾನ್ನಲ್ಲಿ ಇರಬಹುದು. ಅದು ಆನೆಕೊಂಡ ಆಗಿರಬಹುದು ಅಥವಾ ಟೈಟಾನೋಬೋವಾ ಕೂಡ ಆಗಿರಬಹುದು. ಸೊ ಇದು ಹಾವುಗಳ ಬಗ್ಗೆ. ಆದರೆ ಅಮೆಜಾನ್ನಲ್ಲಿ ಕೇವಲ ಹಾವುಗಳು ಮಾತ್ರ ಡೇಂಜರ್ ಅಲ್ಲ ಫ್ರೆಂಡ್ಸ್. ಈಗ ಹೇಳುವ ಜೀವಿಯ ಹೆಸರು ಕೇಳಿದರೆ ಖಂಡಿತ ಅಚ್ಚರಿ ಆಗ್ತೀರಾ. ನೀವು ಬಹಳಷ್ಟು ಬಾರಿ ನಿಮ್ಮ ಮನೆಯಲ್ಲಿ ಜೇಡುಹುಳ ನೋಡುತ್ತೀರಾ. ಇವು ಕಚ್ಚಿದರೂ ಕೂಡ ಅವುಗಳ ಪ್ರಭಾವ ನಮ್ಮ ಮೇಲೆ ಅಷ್ಟೊಂದು ಇರಲ್ಲ. ಇಂಥ ಸ್ಪೈಡರ್ ಬಗ್ಗೆ ನಮಗೆಲ್ಲ ಗೊತ್ತು. ಆದರೆ ಅಮೆಜಾನ್ ಫಾರೆಸ್ಟ್ನಲ್ಲಿ 6 ಅಡಿಗಳಷ್ಟು ದೊಡ್ಡದಾದ ಸ್ಪೈಡರ್ ಕಾಣಿಸಿಕೊಂಡಿದೆ. ಹೌದು, ಇದು ಎಷ್ಟು ಅಪಾಯಕಾರಿ ಇರುತ್ತಂದರೆ ಚಿಕ್ಕ ಮಕ್ಕಳನ್ನು ತುಂಬ ಸುಲಭವಾಗಿ ಸಾಯಿಸಿಬಿಡುತ್ತೆ. ಸೈಂಟಿಸ್ಟ್ಗಳಲ್ಲದೆ ತುಂಬ ಜನರು ಈ ಜೇಡುಹುಳವನ್ನು ನೋಡಿದ್ದೇನೆ ಎಂದು ಹೇಳಿದ್ದಾರೆ. ಆದರೆ ನಿಜ ಎಷ್ಟಿದೆ ಅನ್ನೋದು ಈಗಲೇ ಹೇಳೋಕ್ಕಾಗಲ್ಲ. ಆದರೆ ಇಷ್ಟು ವಿಶಾಲವಾದ, ಇಷ್ಟು ಅಪಾಯಕರವಾದ, ಇಷ್ಟು ಭಯಂಕರವಾದ ಕಾಡಿನಲ್ಲಿ ಇಂಥ ಜೀವಿಗಳು ಇರೋದು ತುಂಬ ಸಾಮಾನ್ಯ. ಇಲ್ಲಿವರೆಗೆ ಎಲ್ಲ ಓಕೆ. ಆದರೆ ತುಂಬ ಜನ ಹೇಳ್ತಾ ಇರೋದೇನೆಂದರೆ ಅಮೆಜಾನ್ನಲ್ಲಿ ಈಲಿಯಸ್ ಸ್ಪೀಸಸ್ ಕೂಡ ಇವೆ ಎಂದು. ಈ ಕಾಡು ಇಷ್ಟು ದೊಡ್ಡದಾಗಿರೋದ್ರಿಂದಲೇ ಈ ಗ್ರಹಾಂತರ ವಾಸಿಗಳಿಗೆ ನಿವಾಸವಾಗಿ ಇರುತ್ತೆ ಎಂದು ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಆದರೆ ಒಂದು ವೇಳೆ ಇದು ನಿಜ ಆದರೆ ನಮ್ಮ ಭೂವಾಸಿಗಳಿಗೆ ಇದು ಒಳ್ಳೆಯ ಸಂಗತಿ ಏನಲ್ಲ. ಇವುಗಳಲ್ಲಿ ಸತ್ಯ ಎಷ್ಟಿದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅಮೆಜಾನ್ನಲ್ಲಿ ಇಂಥ ಪ್ರಾಣಿಗಳು ಇವೆ ಎಂದು ಹೇಳೋಕ್ಕೆ ಯಾವುದೇ ಆಧಾರಗಳಿಲ್ಲ. ಅವುಗಳ ಬಗ್ಗೆ ತಿಳಿದುಕೊಳ್ಳೋಕೆ ಇಂದಿಗೂ ರಿಸರ್ಚ್ ನಡೀತಾನೆ ಇದೆ. ಇಷ್ಟಾದ್ರೂ ಈ ಕಾಡಿನ ಬಗ್ಗೆ ನಮಗೆ ತುಂಬ ಕಡಿಮೆ ಗೊತ್ತಿದೆ. ಭವಿಷ್ಯದಲ್ಲಿ ಎಂಥ ರಹಸ್ಯಗಳು ಹೊರ ಬೀಳುತ್ತವೆ ಎಂದು ಕಾದು ನೋಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇಷ್ಟು ಅಮೆಜಾನ್ ಕಾಡಿನ ಬಗ್ಗೆ ಆಸಕ್ತಿಕರವಾದ ವಿಷಯಗಳು. ಈ ವಿಡಿಯೋದಿಂದ ನಿಮಗೆ ಹೊಸ ವಿಷಯಗಳು ತಿಳಿದುಕೊಳ್ಳೋಕೆ ಸಹಾಯ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.